ಬಿಗ್ ಬಾಸ್ ಮನೆಯಲ್ಲಿ ಭರ್ಜರಿಯಾಗಿ ಟಿಕೆಟ್ ಟು ಫಿನಾಲೆ ಟಾಸ್ಕ್ಗಳನ್ನ ನಡೀತಾ ಇದೆ. ಜಿದ್ದಾಜಿದ್ದಿಯಾಗಿ ಟಾಸ್ಕ್ಗಳನ್ನ ಹೋಗ್ತಾ ಇದೆ. ಸೊ ಬಿಗ್ ಬಾಸ್ ಎಲ್ರಿಗೂ ಇಂಡಿವಿಜುವಲ್ ಟಾಸ್ಕ್ಗಳನ್ನ ಕೊಡ್ತಾ ಇದ್ದಾರೆ. ಸೊ ಅವರವರ ಕೆಪಾಸಿಟಿಯನ್ನು ಪ್ರೂವ್ ಮಾಡ್ಕೊಳ್ಳೋಕ್ಕೆ ಇಷ್ಟು ದಿನ ಯಾರಿಗೆಲ್ಲ ಅವಕಾಶದಿಂದ ವಂಚಿತರಾಗಿದ್ರು ಅಂಥವ್ರಿಗೆಲ್ಲ ಬಿಗ್ ಬಾಸ್ ಅವಕಾಶ ಕೊಟ್ಟಾಗ ಅವ್ರು ಏನು ಅಂತ ಪ್ರೂವ್ ಮಾಡ್ಕೊಂಡಿದ್ದಾರೆ. ಉದಾಹರಣೆಗೆ ವರ್ತೂರು ಸಂತೋಷ್ ಆಗಿರ್ಬೋದು, ತುಕಾಲಿ ಅವರಾಗಿರ್ಬೋದು. ಸೊ ಒಳ್ಳೆ ಅವರ ಟ್ಯಾಲೆಂಟನ್ನು ಪ್ರೂವ್ ಮಾಡ್ಕೊಂಡಿದ್ದಾರೆ. ಜೊತೆಗೆ ಇಂಡಿವಿಜುವಲ್ ಟಾಸ್ಕ್ಗಳನ್ನ ಕೊಟ್ಟಿರೋದ್ರಿಂದ ಸೊ ತುಂಬ ಜಿದ್ದಾಜಿದ್ದಿಯಾಗಿ ಹೋಗ್ತದೆ. ಎಪಿಸೋಡ್ ನೋಡ್ತಿರ್ಬೇಕಾದ್ರೆ ಇಷ್ಟು ಬೇಗ ಎಪಿಸೋಡ್ ಮುಗಿತಾ ಇದೆಯಲ್ಲಪ್ಪ ಅಂತ ಮೊಬೈಲಲ್ಲೆಲ್ಲ ನೋಡೋರಿಗೆ ಇಷ್ಟು ಬೇಗ ಎಪಿಸೋಡ್ ಮುಗಿತಾ ಇದೆಯಲ್ಲಪ್ಪ ಅಂತ ಅಷ್ಟೊಂದು ಬೇಜಾರಾಗ್ತಿದೆ. ಯಾಕಂದರೆ ಅಷ್ಟೊಂದು ಕ್ಯೂರಿಯಾಸಿಟಿಯಾಗಿ ಹೋಗ್ತಾ ಇದೆ, ತುಂಬ ಜಿದ್ದಾಜಿದ್ದಿಯಾಗಿ ಹೋಗ್ತಾ ಇದೆ. ಇಷ್ಟು ದಿನ ಯಾರೆಲ್ಲ ಫ್ರೆಂಡ್ಸು ನಮ್ಮವರು ಅಂತ ಏನು ಗ್ರೂಪಲ್ಲಿದ್ದರು ಸೊ ಅವರಿಗೆಲ್ಲ ಈ ಟಾಸ್ಕಲ್ಲಿ ವೈಯಕ್ತಿಕವಾಗಿ ಟಿಕೆಟ್ ಟು ಫಿನಾಲೆ ತುಂಬ ಇದೊಂದು ಶೆಲ್ಫಿಶ್ ಆಗಬೇಕಾಗಿದೆ. ಸೊ ಎಲ್ಲರೂ ಕೂಡ ಈ ಒಂದು ಟಿಕೆಟ್ ಟು ಫಿನಾಲೆ ಟಾಸ್ಕ್ಗಳಲ್ಲಿ ತುಂಬ ಶೆಲ್ಫಿಶ್ ಆಗಿದ್ರು. ಈ ವಾರ ಪ್ರತಾಪ್ ಕೂಡ ಸಂಗೀತನ ಟಾಸ್ಕ್ಗಳಿಂದ ಹೊರಗೆ ಹಾಕಿದ್ರು. ಸೊ ಇಲ್ಲಿ ವರ್ತೂರು ಸಂತೋಷ್ ಕೂಡ ತುಕಾಲಿ ಅವ್ರನ್ನ ಹೊರಗೆ ಹಾಕಿದ್ರು. ಸೊ ಇಲ್ಲಿ ಯಾವ ಫ್ರೆಂಡ್ಶಿಪ್ಪು ಕಾಣಿಸಲ್ಲ, ತುಂಬ ಸ್ವಾರ್ಥ ಕಾಣಿಸುತ್ತೆ ಟಿಕೆಟ್ ಟು ಫಿನಾಲೆ ಬಂದಿರೋದ್ರಿಂದ. ಸೊ ಕೊನೆಗೆ ಎಲ್ಲರೂ ಬಣ್ಣ ಬಯಲಾಗ್ತಾ ಇದೆ. ಸೊ ಟಿಕೆಟ್ ಟು ಫಿನಾಲೆ ಅಂದರೆ ಎಲ್ಲರೂ ಸ್ವಾತನ ಆಗುತ್ತೆ. ಸೊ ಈ ರೀತಿಯಾಗಿ ಟಿಕೆಟ್ ಟು ಫಿನಾಲೆ ಇಂಡಿವಿಜುವಲ್ ಆಗಿ ಹೋಗ್ತಾ ಇರೋದ್ರಿಂದ ಅಷ್ಟೊಂದು ಕ್ಯೂರಿಯಾಸಿಟಿಯಾಗಿ ಇಂಟ್ರೆಸ್ಟಿಂಗ್ ಆಗಿ ಹೋಗ್ತಾ ಇದೆ. ಸೊ ಇಲ್ಲಿ ಜೊತೆಗೆ ಈ ವಾರದ ಒಂದು ಖುಷಿ ವಿಚಾರ ಅಂದರೆ ಸಂಗೀತ ಫ್ಯಾನ್ಸ್ಗಳಿಗೆಲ್ಲ ಈ ವಾರದ ಕ್ಯಾಪ್ಟನ್ ಮುಂಬರ್ತಕ್ಕಂಥ ವಾರಕ್ಕೆ ಮತ್ತು ಸಂಗೀತ ಶೃಂಗೇರಿ ಅವರೇ ಕ್ಯಾಪ್ಟನ್ ಆಗಿದ್ದಾರಂತೆ. ಸೊ ಸಂಗೀತ ಅವರ ಶೃಂಗೇರಿ ಕ್ಯಾಪ್ಟನ್ ಹೆಂಗಿತ್ತು ಅದು ನೀವು ಕಮೆಂಟ್ ಮುಖಾಂತರ ಹೇಳಿ ನಿಮ್ಗೆ ಇಷ್ಟ ಆಗಿದ್ರೆ. ಜೊತೆಗೆ ಈ ಒಂದು ಟಿಕೆಟ್ ಟು ಫಿನಾಲೆ ಟಾಸ್ಕಲ್ಲಿ ಒಂದು ಹಿಂಟ್ ಪ್ರಕಾರ ಹೊರಗಡೆ ಒಂದು ಮೂಲಗಳ ಮಾಹಿತಿ ಪ್ರಕಾರ ಟಿಕೆಟ್ ಟು ಫಿನಾಲೆ ಟಾಸ್ಕಲ್ಲಿ ಸಂಗೀತ ಅವರೇ ವಿನ್ ಆಗಿದ್ದಾರಂತೆ. ಸೊ ಆ ಒಂದು ಸಂಗೀತ ಫ್ಯಾನ್ಸ್ಗಳಿಗೆ ಒಂದು ಖುಷಿಯ ವಿಚಾರ. ಜೊತೆಗೆ ಕಂಗ್ರ್ಯಾಚುಲೇಷನ್ ಸಂಗೀತ ಶೃಂಗೇರಿ ಅವರಿಗೆ. ಹಾಗೆ ಒಂದು ಪ್ರೊಮೋ ಪ್ರಕಾರ ಪ್ರತಾಪ್ ಅವರು ಸಂಗೀತವನ್ನು ಹೊರಗೆ ಹಾಕಿದ್ರು. ಜೊತೆಗೆ ಪ್ರತಾಪ್ ಲೀಡಲ್ಲಿರೋದ್ರಿಂದ ಫೈನಲ್ಗೆ ಪ್ರತಾಪ್ ಅವರೇ ಹೋಗ್ತಾರೆ ಅಂತ ನಮಗನಿಸ್ತು. ಆದರೆ ಸಂಗೀತ ಶೃಂಗೇರಿ ಅವರು ಲಕ್ ಏನೋ ಗೊತ್ತಿಲ್ಲ, ಡೈರೆಕ್ಟ್ ಫಿನಾಲೆಗೆ ಫಸ್ಟ್ ಫೈನಲಿಸ್ಟ್ ಆಗಿ ಸಂಗೀತ ಶೃಂಗೇರಿ ಅವರು ಆಯ್ಕೆಯಾಗಿದ್ದಾರಂತೆ. ಜೊತೆಗೆ ಈ ವಾರ ಹೊರಗಡೆ ತುಂಬ ನೆಗೆಟಿವ್ ಆಗಿ ಸಂಗೀತ ಹಾಗೂ ಕಾರ್ತಿಕ್ ಅವ್ರ ಫ್ಯಾನ್ಸ್ಗಳ ಮಧ್ಯೆ ಜಿದ್ದಾಜಿದ್ದಿ ಆಗಿತ್ತು. ಸೊ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟನ್ನು ಬಿಟ್ಟಿದ್ದಾರೆ. ಸಂಗೀತ ಶೃಂಗೇರಿ ಅವರ ಮನೆಯವರು ಅಥವಾ ಅವರ ಅತ್ತಿಗೆಯವರು ಕಾರ್ತಿಕ್ ಮಹೇಶ್ ಅವರ ವಿರುದ್ಧ ನೆಗೆಟಿವ್ ಪೋಸ್ಟ್ಗಳನ್ನ ಹಾಕ್ತಾ ಇದ್ದಾರಂತೆ. ಸೊ ಅದರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಅಂತ ಕಾರ್ತಿಕ್ ಅವರ ಮನೆಯವರು ಅಂತ ತಿಳಿಸಿದಾರಂತೆ. ಸೊ ಇದು ಎಷ್ಟು ಮಟ್ಟಿಗೆ ನಿಜ ಆಫೀಷಿಯಲ್ ಆಗಿ ಗೊತ್ತಿಲ್ಲ. ಆದರೆ ಪೋಸ್ಟ್ಗಳಲ್ಲಿ ಮಾತ್ರ ಸಂಗೀತ ಶೃಂಗೇರಿ ಅವರ ಮನೆಯವರೇ ಕಾರ್ತಿಕ್ ಅವರಿಗೆ ನೆಗೆಟಿವ್ ಆಗಿ ಪೋಸ್ಟ್ ಹಾಕಿ ಅಂತ ಕೊಟ್ಟಿದ್ದಾರಂತೆ. ಸೊ ಇದು ಸೋಷಿಯಲ್ ಮೀಡಿಯಾದಲ್ಲಿ ಭರ್ಜರಿಯಾಗಿ ಸೌಂಡ್ ಮಾಡ್ತಾ ಇದೆ. ಸೊ ಇದು ಎಷ್ಟು ಮಟ್ಟಿಗೆ ನಿಜ ಅಂತ ಗೊತ್ತಿಲ್ಲ. ಸೊ ಹೊರಗಡೆ ಸಂಗೀತ ಶೃಂಗೇರಿ ಹಾಗೂ ಕಾರ್ತಿಕ್ ಮಹೇಶ್ ಅವರ ಅಭಿಮಾನಿಗಳು ಜಿದ್ದಾಗಿ ನೆಗೆಟಿವ್, ಅವ್ರ ಅಭಿಮಾನಿಗಳು ಇವರು ನೆಗೆಟಿವ್ ತೋರಿಸೋದು, ಇವ್ರ ಅಭಿಮಾನಿಗಳು ಇವ್ರು ನೆಗೆಟಿವ್ ತೋರಿಸೋದು. ಅಲ್ಲಿ ನೆಗೆಟಿವ್ ತೋರಿಸೋಂಥದ್ದು ಏನೂ ಇಲ್ಲ. ಸೊ ಏನಾಗಿದೆ ಅದನ್ನು ಪ್ರೂವ್ ಮುಖಾಂತರ ಅವ್ರು ತೋರಿಸ್ತಾ ಇದ್ದಾರೆ ಅಷ್ಟೇ. ಸೊ ಅವ್ರು ನೆಗೆಟಿವ್ ಇರೋದು ಏನೋ ಗೊತ್ತಿಲ್ಲ, ಏನಾಗಿದೆ ಅದನ್ನು ತೋರಿಸಿದ್ರೆ ಯಾರಿಗೇನು ಉರಿಯುತ್ತೆ ಗೊತ್ತಿಲ್ಲ. ಕಿಚನ ಪಂಚಾಯತಿಯಲ್ಲಿ ಕಾರ್ತಿಕ್ ಮಹೇಶ್ ಅವರು ಸೊ ಬಿಗ್ ಬಾಸ್ ಮನೆಯ ಶನಿ ಯಾರು ಅಂತ ಕೇಳಿದಾಗ ಸಂಗೀತ ಅವ್ರ ಹೆಸರು ಕಾರ್ತಿಕ್ ಅವ್ರು ಹೇಳಿದರು. ಆದರೆ ಕಾರ್ತಿಕ್ ಅಲ್ಲಿ ಎಸ್ ಆರ್ ನೋ ಅಲ್ಲಿ ನೋ ಅಂತ ಹೇಳಿದರು. ಸೊ ಅದನ್ನು ಹೇಳಿಬಿಟ್ಟು ನಾನು ನೆನಪಿಲ್ಲ ನಿಜವಾಗ್ಲೂ ನೋ ಚಾನ್ಸ್ ಅಂತ ಹೇಳಿದರು. ಸೊ ಆ ಒಂದು ವಿಚಾರದಲ್ಲಿ ಹೊರಗಡೆ ತುಂಬ ನೆಗೆಟಿವ್ ಆಗಿ ಹೋಗ್ತಾ ಇದೆ. ಸೊ ಅವನು ಹೇಳೋದು ಅವರಿಗೆ ನೆನಪಿಲ್ಲ ಅಂತ. ಸೊ ಅವ್ರ ರಿಯಾಲಿಟಿನೇ ಅದೇ ಹೇಳಿಬಿಟ್ಟು ನಾನು ನೆನಪಿಲ್ಲ ಅಂತ ಹೇಳಿದರು. ಸೊ ಇದ್ದದನ್ನು ಇದು ತೋರಿಸೋದ್ರಲ್ಲಿ ತಪ್ಪೇ ಇಲ್ಲ ಅನಿಸುತ್ತೆ. ಸೊ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ ಸಂಗೀತ ಅವ್ರ ಕ್ಯಾಪ್ಟನ್ಸಿಯಲ್ಲಿ ಕಾರ್ತಿಕ್ ಅವ್ರು ತುಂಬ ಟ್ರಿಗರ್ ಆಗಿದ್ರು. ಸೊ ಚಿಕ್ಕ ವಿಷಯಗಳೆಲ್ಲ ಇಬ್ಬರು ಜಗಳ ಆಗ್ತಾಯಿತ್ತು, ಸಣ್ಣ ವಿಚಾರಕ್ಕೆಲ್ಲ ಜಗಳ ಆಗ್ತಾಯಿತ್ತು. ಸೊ ಅದ್ರ ಜೊತೆಗೆ ಸಂಗೀತ ಶೃಂಗೇರಿ ಅವರ ಅಭಿಮಾನಿಗಳು ಇವ್ರು ನೆಗೆಟಿವ್ ತೋರಿಸ್ತಿದ್ದಾರೆ, ಕಾರ್ತಿಕ್ ಮಹೇಶ್ ಅವರ ಫ್ಯಾನ್ಸ್ಗಳು ಅವರ ನೆಗೆಟಿವ್ ಆಗಿ ತೋರಿಸ್ತಾ ಇದ್ದಾರೆ. ಸೊ ಹೊರಗಡೆ ಪೋಸ್ಟ್ ಕೂಡ ಹಾಕ್ತಾ ಇದ್ದಾರೆ. ಸೊ ಇದು ಒಂದು ನೆಗೆಟಿವ್ ಆಗಿ ತೋರಿಸ್ರಿ ಅಂತ ಏನೋ ಪೇಡ್ ಅಂತ ಕೊಟ್ಟಿದ್ದಾರಂತೆ. ಸೊ ಪೇಡ್ ಅಂದ ತಕ್ಷಣ ನೆನಪಾಯಿತು ಸಂಗೀತ ಶೃಂಗೇರಿ ಅವ್ರ ಬಗ್ಗೆ ಮಾತಾಡೋ ಬಗ್ಗೆ. ಸೊ ಕೆಲವೊಂದು ನಾನು ಪೋಸ್ಟ್ಗಳನ್ನ ಇನ್ಸ್ಟಾಗ್ರಾಮಲ್ಲಿ ಹಾಕಿದೆ. ಸೊ ನನಗೂ ಕೂಡ ನೀನು ಸಂಗೀತ ಪೇಡ್ ಪೋಸ್ಟ್ಗಳನ್ನ ಹಾಕ್ತೀನಿ ಅಂತೆ. ಸೊ ಪೇಡ್ ಪ್ರಮೋಷನ್ ಇದ್ದಂಗೆ ನಾನು ಮಾತಾಡ್ತಿದ್ದೀನಿ. ಸೊ ಪರ್ಸನಲ್ ಆಗಿ ಸೊ ಮೈಕಲ್ ಅವರು ಬಿಗ್ ಬಾಸ್ ಅದನ್ನು ಹೇಳಬೇಕಾಗುತ್ತೆ, ಫ್ರೀಡಮ್ ಆಫ್ ಸ್ಪೀಚ್ ಅಂತ. ಸೊ ನಮ್ಮ ಪರ್ಸನಲ್ ಆಗಿ ನಾವು ಹೇಳಿರ್ತೀವಿ ನಮಗೆ ಇಷ್ಟ ಆದವ್ರಿಗೆ ಏನು ರಿಯಾಲಿಟಿ ಇದೆ ಅದನ್ನೇ ಮಾತಾಡ್ತೀವಿ. ಇಲ್ಲಿ ಯಾವುದು ಅಲ್ಲಿ ತಂದು ಇಲ್ಲಿಗೆ ಇಟ್ಟು ನೆಗೆಟಿವ್ ಆಗಿ ಎಡಿಟ್ ಮಾಡಿರೋದು ಯಾವುದೂ ಇರಲ್ಲ. ಏನು ರಿಯಾಲಿಟಿ ಆಗಿರುತ್ತೆ ಅದನ್ನೇ ಹಾಕಿದ್ದು ಫಸ್ಟು. ಸೊ ಹಾಗಾಗಿ ಇಲ್ಲಿ ಹೊರಗಡೆ ಪೇಡ್ ಅಂತ ಬಂದ ತಕ್ಷಣ ಎಷ್ಟೊಂದು ಫ್ಯಾನ್ ಪೇಜ್ಗಳಿದ್ದಾವೆ ಸಂಗೀತ ಅವ್ರದ್ದು. ಸೊ ಅಷ್ಟು ಜನಕ್ಕೆಲ್ಲ ಮೈಕಲ್ ಅವರು ಕೂಡ ಹೊರಗಡೆ ಬಂದು ಹೇಳಿದರು. ಸೊ ಭಾಳ ಆದರೆ ಒಂದು 10-20 ಪೇಡ್ ಮಾಡ್ಬೋದು. ಸೊ ಇಡೀ ಲಕ್ಷಗಟ್ಟಲೆ ವೋಟ್ಗಳನ್ನು ಪೇಡ್ ಮಾಡೋಕ್ಕಾಗಲ್ಲ, ಅಷ್ಟು ಜನರಿಗೆ ಪೇಡ್ ಒಂದು ಪ್ರಮೋಷನ್ ಮಾಡೋಕ್ಕೆ ಅವಶ್ಯಕತೆ ಇಲ್ಲ ಅಂತ ಮೈಕಲ್ ಕೂಡ ಹೇಳಿದರು. ಸೊ ಆ ಒಂದು ವಿಚಾರದಲ್ಲಿ ಹೊರಗಡೆ ಯಾರಿಗಾದರೂ ಸಪೋರ್ಟ್ ಮಾಡಿದ್ರೆ ಇವರು ಪೇಡ್ ಪ್ರಮೋಷನ್ ಮಾಡ್ತಿದ್ದಾರೆ ಅಂತ ಭಾಳ ಭರ್ಜರಿ ಇದೆ. ಸೊ ಇಲ್ಲಿ ಪೇಡ್ ಪ್ರಮೋಷನ್ ಇರ್ಬೋದೇನೋ ನನಗೆ ಗೊತ್ತಿಲ್ಲ. ಸೊ ನಾನಂತೂ ಯಾರಿಗೂ ಪೇಡ್ ಪ್ರಮೋಷನು ಯಾರು ಅಂಥದ್ದು ಯಾವುದು ಇಷ್ಟನೂ ಆಗಲ್ಲ, ಮಾಡೋಕ್ಕೆ ಹೋಗಲ್ಲ. ಸೊ ಪೇಡ್ ಪ್ರಮೋಷನ್ ಅಂತ ಹೇಳ್ತಿದ್ದಾರೆ. ಸೊ ಇನ್ಸ್ಟಾಗ್ರಾಮಲ್ಲಿ ಯಾರ ಬಗ್ಗೆ ಆದರೂ ಬಿಗ್ ಬಾಸ್ ಕಂಟೆಸ್ಟ್ನಲ್ಲಿ ಹಾಕಿದ್ರೆ ಅದು ಪೇಡ್ ಪ್ರಮೋಷನ್ ಅಂತ ಹಾಕ್ತಾರೆ. ಸೊ ಆ ರೀತಿಯಾದ ಅವಶ್ಯಕತೆ ನನಗಿಲ್ಲ. ಯಾಕಂದರೆ ಬಿಗ್ ಬಾಸ್ ನಾವು ನೀಟಾಗಿ ನೋಡೋದ್ರಿಂದ, ತುಂಬ ಇಷ್ಟಪಡೋದ್ರಿಂದ ಸೊ ನಮ್ಮ ಕಂಟೆಸ್ಟೆಂಟ್ ಯಾರು ಇಷ್ಟ ಆಗ್ತಾರೆ ಸೊ ಅದನ್ನು ಹಾಕ್ತಾ ಇರ್ತೀವಿ ಅಷ್ಟೇ. ಸೊ ಹಿಂದೆ ಒಂದು ಮಾತಾಡೋದು ಯಾವತ್ತೂ ಸಂಗೀತ ಅವ್ರ ಬಗ್ಗೆ ನನಗೆ ಆ ಥರ ಅನಿಸಲಿಲ್ಲ. ಸೊ ಪರ್ಸನಲ್ ಆಗಿ ಆ ಥರ ಕ್ಯಾರೆಕ್ಟರ್ ನನಗೆ ಇಷ್ಟ ಇದ್ದದನ್ನು ಮುಖ ಕೊಡೋದಂಗೆ ಹೇಳ್ತಾರಲ್ಲ, ಸೊ ಆ ಥರ ಇಷ್ಟ. ಸೊ ಅದರಿಂದ ಹಾಕ್ತೀನಿ. ಸೊ ಅದು ಪೇಡ್ ಪ್ರಮೋಷನ್ ಅಂದರೆ ಅದು ನಿಮ್ಮ ಭ್ರಮೆ. ಸೊ ನೀವು ಕೂಡ ಕಾರ್ತಿಕ್ ಬಗ್ಗೆ ಏನಾದರೂ ಹಾಕಿದ್ರೆ ಅದನ್ನು ಪೇಡ್ ಪ್ರಮೋಷನ್ ಅಂತ
ಹೇಳ್ಬೋದಲ್ಲ. ಸೊ ನೀವು ಅವ್ರ ಬಗ್ಗೆ ಯಾರಾದರೂ ಇರಲಿ ಅವ್ರ ಬಗ್ಗೆ ಪೋಸ್ಟ್ ಹಾಕಿದ್ರೆ ನೀವು ಪೇಯ್ಡ್ ಪ್ರಮೋಷನ್ ಅಂತ ಹೇಳ್ಬೋದು. ಸೊ ನಾವು ಯಾರು ಪೇಯ್ಡ್ ಪ್ರಮೋಷನು ಹಾಕಿಲ್ಲ. ಸೊ ರಿಯಾಲಿಟಿಯಾಗಿ ಇಡೀ ಕರ್ನಾಟಕದಲ್ಲೇ ಅಷ್ಟೊಂದು ಫ್ಯಾನ್ ಪೇಜ್ ಓಪನ್ ಮಾಡಿದ್ದಾರೆ. ಅಷ್ಟು ಜನಕ್ಕೆಲ್ಲ ಪೇಯ್ಡ್ ಮಾಡೋಕ್ಕೆ ಸಾಧ್ಯನಾ? ಇಲ್ಲ. ಅವ್ರವ್ರ ಅಭಿಮಾನ ಅವರು ತೋರಿಸ್ತಾರೆ, ಅವರಿಗೆ ಸ್ವಾತಂತ್ರ್ಯ ಇದೆ ತೋರ್ಸೋಕ್ಕೆ, ಅದರಲ್ಲಿ ಇದು ಮಾಡೋ ವಿಚಾರ ಇಲ್ಲ. ಸೊ ನಿಮ್ಮ ಪರ್ಸ್ನಲ್ ನಿಮ್ಮ ಫೇವ್ರೇಟ್ ಕಂಟೆಸ್ಟ್ನ ನೀವು ನಿಮ್ಮ ಇಷ್ಟ. ಸೊ ನಮ್ಮ ಇಷ್ಟ ಅಷ್ಟೇ. ಇಲ್ಲಿ ಯಾವುದು ಪೇಯ್ಡ್ ಪ್ರಮೋಷನ್ ಇಲ್ಲ. ಇರ್ಬೋದು, ಅದ್ರ ಬಗ್ಗೆ ನಂಗೆ ಗೊತ್ತಿಲ್ಲ. ಪೇಯ್ಡ್ ಪ್ರಮೋಷನ್ ಅನ್ನೋದೇ ಗೊತ್ತಿಲ್ಲ. ಸೊ ಇಷ್ಟು ಯೂಟ್ಯೂಬ್ ಚಾನಲ್ ರನ್ ಮಾಡ್ತಾರೆ, ಇಲ್ಲಿವರೆಗೆ ಯಾವುದೋ ಪೇಯ್ಡ್ ಪ್ರಮೋಷನ್ ಬಂದಿಲ್ಲ ಯೂಟ್ಯೂಬ್ ಮಾನಿಟೈಸೇಷನ್ ಬಿಟ್ಟು. ಸೊ ಈ ಒಂದು ಇಡೀ ವಾರ ಆಗಿರ್ತಕ್ಕಂಥ ಟಾಸ್ಕ್ಗಳಲ್ಲಿ ತುಂಬ ಮೈಂಡನ್ನು ಯೂಸ್ ಮಾಡಿಬಿಟ್ಟು ಟಾಸ್ಕ್ಗಳನ್ನ ಆಡಬೇಕಾಗಿತ್ತು. ಸೊ ಅವರವರ ಮೈಂಡ್ಗಳನ್ನು ಒಳ್ಳೆ ರೀತಿಯಲ್ಲಿ ಯೂಸ್ ಮಾಡಿ ಕ್ಯಾಲ್ಕುಲೇಟಿವ್ ಆಗಿ ಆಡ್ತಾಯಿದ್ದಾರೆ. ಸೊ ಅದು ಒಳ್ಳೆ ವಿಚಾರ. ಜೊತೆಗೆ ಇಲ್ಲಿ ವಿನಯ್ ಅವರು ಅವರ ಫ್ರೆಂಡ್ ನಮ್ರತವನ್ನು ಎಲ್ಲಿ ಬಿಟ್ಕೊಳ್ಳಿಲ್ಲ. ಜೊತೆಗೆ ಸೊ ಬೇರೆ ವಿನಯ್ ಅವರನ್ನು ಮಾತಾಡ್ತಾರೆ, ನಿನ್ನನ್ನು ಯಾರು ಹೊಡೆಯಕ್ಕೆ ಬಂದರೆ ನಾನು ಫಸ್ಟ್ ಅವ್ರಿಗೆ ಹೊಡಿತೀನಿ ಅಂತ. ಸೊ ಈ ಒಂದು ಟಾಸ್ಕಲ್ಲಿ ಕೂಡ ವಿನಯ್ ನಮ್ರತ ಅವ್ರಿಗೆ ಸಪೋರ್ಟ್ ಮಾಡ್ತಿದ್ದಾರೆ. ಇಟ್ಸ್ ಅ ಗುಡ್ ಥಿಂಗ್. ಕೊನೆವರೆಗೂ ಅವ್ರ ಫ್ರೆಂಡ್ಶಿಪ್ಪನ್ನು ಬಿಡಲಿಲ್ಲ ವಿನಯ್. ಇದೊಂದು ಮೆಚ್ಚಬೇಕಾಗಿರೋ ವಿಷಯ. ಜೊತೆಗೆ ಹೊರಗಡೆ ಒಂದು ವಿನಯ್ ಒಂದು ಡಿಸ್ಕಸ್ ಮಾಡ್ತಾರೆ, ನೀನು ಬಿದ್ದೋಗಿದೆ ಆಲ್ರೆಡಿ ಅಂತ. ಸೊ ಹೊರಗಡೆ ಸ್ನೇಹಿತರು ಕೂಡ ಒಂದು ವಿಡಿಯೋ ಮಾಡ್ತಾರೆ. ಸೊ ನಾನು ಯಾವಾಗಲೂ ನನಗೋಸ್ಕರ ಇರ್ತಾರೆ, ಒಳ್ಳೆ ಫ್ರೆಂಡ್ ಅಂತ ನಮ್ರತ, ನನ್ನ ಫ್ರೆಂಡ್ ಅಂತ ಸ್ನೇಹಿತರು ಒಂದು ವಿಡಿಯೋ ಮಾಡಿ ಹಾಕ್ತಾರೆ. ಸೊ ನೆಗೆಟಿವ್ ಆಗಿ ಮೀಮ್ಸು ಟ್ರೋಲ್ ಮಾಡೋದು ನಿಲ್ಲಿಸಿ. ಸೊ ನಮ್ಮ ಫ್ಯಾಮಿಲಿಗೂ ಹರ್ಟ್ ಆಗ್ಬೋದು, ಅವ್ರ ಫ್ಯಾಮಿಲಿಗೆ ಹರ್ಟ್ ಆಗ್ಬೋದು, ಆ ಥರ ಏನೂ ಇಲ್ಲ. ಸೊ ಎಲ್ಲಿ ಅವ್ರು ನನಗೆ ಕಮಿಟ್ ಆಗಿರಲಿಲ್ಲ ನಾನು ಅಂತ. ಸೊ ಫ್ರೆಂಡ್ ಅಂತ ಹೇಳಿದ್ದಾರೆ. ಸೊ ಈ ರೀತಿ ಪೋಸ್ಟ್ಗಳನ್ನು ಹಾಕಿಬಿಡಿ ಅಂತ ಅವರೇ ರಿಕ್ವೆಸ್ಟ್ ಮಾಡಿದ್ದಾರೆ ಒಳಗಡೆ. ಸೊ ಈ ಟ್ರಯಾಂಗಲ್ ಲವ್ ಸ್ಟೋರಿಯಲ್ಲಿ ಸ್ನೇಹಿತ ಹಾಗೂ ಕಾರ್ತಿಕ್ ಅವ್ರನ್ನ ಬೇಬಿ ಮೂವಿಗೆ ಕಂಪೇರ್ ಮಾಡ್ತಾ ಇದ್ದಾರೆ. ಸೊ ಬೇಬಿ ಮೂವಿಲಾಗಿರ್ತಕ್ಕಂಥ ಸ್ಕ್ರಿಪ್ಟನ್ನು ಹೊರಗಡೆ ಪೋಸ್ಟು ಟ್ರೋಲು ಮೀಮ್ಸನ್ನು ಮಾಡ್ತಾಯಿದ್ದಾರೆ. ಸೊ ಎಷ್ಟು ಹೊರಗಡೆ ರಿಕ್ವೆಸ್ಟ್ ಕೂಡ ಮಾಡಿದ್ದಾರೆ. ಸೊ ಎಲ್ಲೋ ಒಂದು ಕಡೆ ನೋಡಿದ್ರೆ ಸ್ನೇಹಿತನ ಹೊರಗಡೆ ಅಷ್ಟೊಂದು ಒಂದು ಪ್ಯೂರ್ ಹಾರ್ಟಾಗಿ ಆಡ್ದಂತ ಅನ್ಸುತ್ತೆ. ಇವಾಗ ಪಾಪ ಹೊರಗಡೆ ಬಂದು ಒಳ್ಳೆ ಅವ್ರ ಸ್ಟ್ರಾಟಜಿ ಇರ್ಬೋದು ಒಳಗಡೆ, ಬಟ್ ಅವ್ನು ಒಳ್ಳೆ ಮನುಷ್ಯ ಅಂತ ಅನಿಸುತ್ತೆ. ಸೊ ಆ ರೀತಿಯಾಗಿ ಟ್ರೋಲ್ ಮಾಡೋದಷ್ಟು ಸರಿಯಲ್ಲ ಅಂತ ಅನಿಸ್ತು. ಸೊ ಅವ್ರ ವಿಚಾರನ ಅವ್ರು ಹೇಳಿದ್ದಾರೆ, ಫ್ರೆಂಡ್ ಅಷ್ಟೇ, ಆ ಥರ ಏನು ನೆಗೆಟಿವ್ ಪೋಸ್ಟ್ ಮಾಡಬೇಡಿ, ನಾವು ಚೆನ್ನಾಗಿದ್ದೀವಿ ಅಂತ ಒಂದು ಪೋಸ್ಟನ್ನು. ಸೊ ಟಿಕೆಟು ಫಿನಾಲೆ ಅಂತ ಬಂದಾಗ ಎಲ್ಲರೂ ಕೂಡ ಇಲ್ಲಿ ಸೆಲ್ಫಿಶ್ ಆಗ್ತಾರೆ. ಯಾವ ಫ್ರೆಂಡ್ಶಿಪ್ಪು ನೋಡಲ್ಲ, ಯಾವುದು ನೋಡಲ್ಲ. ಟಿಕೆಟು ಫಿನಾಲೆ ಅಂದ ತಕ್ಷಣ ಡೈರೆಕ್ಟ್ ಫೈನಲಿಸ್ಟ್ ಆಗ್ಬೋದು, ಫಸ್ಟ್ ಫೈನಲಿಸ್ಟ್ ಆಗಬೇಕಂತ ಇಂಡಿವಿಜುವಲ್ ಟಾಸ್ಕನ್ನು ಆಡ್ತಾ ಇದ್ದಾರೆ. ಸೊ ಸ್ಟಾರ್ಟಿಂಗ್ ಬಂದಿರತಕ್ಕಂಥ ಕಂಫರ್ಟ್ ಝೋನ್ ಎಲ್ಲ ಒಡೆದ್ಬಿಟ್ಟು ಛಿದ್ರವಾಗಿ ಅವರವರ ಟ್ಯಾಲೆಂಟನ್ನು ತೋರಿಸಿದ್ದಾರೆ. ಬಿಗ್ ಬಾಸ್ ಪ್ರತಿಯೊಬ್ಬರಿಗೂ ಇಂಡಿವಿಜುವಲ್ ಒಂದು ಚಾನ್ಸನ್ನು ಕೊಟ್ಟಿದ್ರು, ಕೆಲವರು ಪ್ರೂವ್ ಮಾಡ್ಕೊಂಡಿದ್ದಾರೆ. ಜೊತೆಗೆ ಇಲ್ಲಿ ಯಾವುದೋ ಫ್ರೆಂಡ್ಶಿಪ್ ಕಾಣಲಿಲ್ಲ. ಸೊ ವರ್ತೂರು ಸಂತೋಷ್ ಅವರು ತುಕಾಲ್ನ ಹೊರಗೆ ಇಟ್ಟಿರ್ಬೋದು, ಹಾಗೆ ನಮ್ರತ ಅವರು ವಿನಯನ ಹೊರಗೆ ಹಾಕಿದ್ರು. ಅವ್ರ ಗೇಮನ್ನು ಅವ್ರು ಆಡ್ತಾ ಇದ್ದಾರೆ, ಪ್ರೂವ್ ಕೂಡ ಮಾಡ್ಕೊಂಡಿದ್ದಾರೆ. ಸೊ ಇದೇ ಒಂದು ಇಂಡಿವಿಜುವಾಲಿಟಿ ಸ್ಟಾರ್ಟಿಂಗಿಂದ ಇದ್ದಿದ್ರೆ ತುಂಬ ಅವರಿಗೆ ಒಳ್ಳೆಯ ಒಂದು ಇದು ಬಿಲ್ಡ್ ಆಗ್ಬೋದಿತ್ತು, ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅಂತ. ಸೊ ಇವಾಗ ಪ್ರೂವ್ ಮಾಡ್ಕೊಂಡಿದ್ದಾರೆ. ಸೊ ತುಂಬ ಕನ್ಫ್ಯೂಷನ್ ಇದೆ ಯಾರು ನೆಕ್ಸ್ಟು ಟಾಪ್ 5 ಅಂತ. ಸೊ ಇನ್ನೂ ಕೂಡ ಕನ್ಫರ್ಮ್ ಆಗಿಲ್ಲ. ಪ್ರತಿ ಸೀಸನಲ್ಲಿ ಕನ್ಫರ್ಮ್ ಆಗ್ತಿತ್ತು ಇವರೇ ವಿನ್ನರ್ ಆಗ್ತಾರೆ ಅಂತ. ಸೊ ಇವಾಗ ಕೂಡ ಇನ್ನೂ ಕೂಡ ಡೌಟ್ ಇದೆ ಇವರೇ ವಿನ್ನರು ಅಂತ. ಸೊ ಆ ರೀತಿಯಾಗಿ ಕ್ಯೂರಿಯಾಸಿಟಿಯಾಗಿ ಹೋಗ್ತಾ ಇದೆ. ಸೊ ಇಷ್ಟು ಸೀಸನಲ್ಲಿ ಒಂದು ಎಪಿಸೋಡ್ ಕೂಡ ನೋಡದೇ ಇರ್ತಕ್ಕಂಥ ನಾವು ಅಷ್ಟೊಂದು ಚೆನ್ನಾಗಿ ಹೋಗ್ತಾ ಇದೆ. ಇದಿಷ್ಟು ಒಂದು ಈ ವಾರದ ಕಂಟೆಸ್ಟೆಂಟ್ಸ್ಗಳ ಬಗ್ಗೆ ಹಾಗೂ ಟಿಕೆಟ್ ಫಿನಾಲ್ ಬಗ್ಗೆ ಒಂದು ವಿಡಿಯೋ ಆಗಿತ್ತು. ಸಿಗೋಣ ಮುಂದಿನ ಕಂಟೆಂಟಲ್ಲಿ. ಸೊ ನಿಮ್ಮ ಒಂದು ಟಾಪ್ 5 ಯಾರಾಗಿರ್ತಾರೆ ಅಂತ ತಪ್ಪದೆ ಕಮೆಂಟ್ ಮಾಡಿ. ಸೊ ಯಾರೆಲ್ಲ ಮೊದಲನೇ ಬಾರಿಗೆ ಫಿಲ್ಮಿ ಕ್ರಶ್ ಕನ್ನಡ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದಾರೆ, ಸೊ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ಕಂಟೆಂಟಲ್ಲಿ.